ಆ ಕಳಂಕರು ನಾಳೆ ಸ್ವಚ್ಛ ಆಗುವ ಸಾಧ್ಯತೆಗಳು ಇದ್ದಾವಲ್ಲಿ. ಅದು ಅವ್ರು ಮಾಡಿದ ತಪ್ಪೇನಪ್ಪ ಅಂದ್ರೆ ನಾನು ನಂತರ ಯಾರಿಲ್ಲ ಅನ್ನುವಂಥ ಹಳ್ಳಕ್ಕೆ ಬಿದ್ದಕ್ಕಾಗಿ ಇಡೀ ದೇಶದ ಆಮ್ ಆದ್ಮಿ ಪಕ್ಷ ಆಗಬೇಕಾಗಿದ್ದು ದಿಲ್ಲಿಗೋ ಪಂಜಾಬಕ್ಕೋ ನಮ್ಮ ಗುಜರಾತ್ಗೂ ಸೀಮಿತ ಉಳಿಯುವಂಥ ಪ್ರಸಂಗ ಬಂತು. ಇನ್ನು ಇವತ್ತು ಬೆಳೆಯುವ ಪ್ರಸಂಗಗಳು ಭಾಳಷ್ಟು ಕಡಿಮೆ. ಯಾಕಂದರೆ BJPಯ ಅಥವಾ ಕಾಂಗ್ರೆಸ್ಸಿನ ಅಥವಾ ಇನ್ನೂ ಯಾವುದೇ ಪಕ್ಷದ ಆರ್ಥಿಕ ಭದ್ರತೆ ಹೆಂಗಿದನೋ ಹಾಗೆ ಇವಾಗ ಭದ್ರತೆ ಇಲ್ಲ. ಹೀಗಾಗಿ ಅವರು ಗಂಟು ಮೂಟೆ ಇಟ್ಕೊಂಡು ಹೋಗುವಂಥದ್ದು ಸಾಧ್ಯತೆ ಅವ. ಅದೇನೂ ಇರಲಿ, ನಮ್ಮ ಕೆಲಸ ಇತ್ತು. ನೀವು ಎಷ್ಟು ಜನ ನೋಡ್ತೀರಿ, ಅವ್ರನ್ನ ಪರೀಕ್ಷೆ ಮಾಡ್ತೀರಿ, ನಿಮಗೆ ಬಿಟ್ಟಂಥ ವಿಷಯ. ಈ ಲೋಹಿಯಾ ಪ್ರಶಸ್ತಿ ಪಡೆಯೋದಕ್ಕೆ ಅತ್ಯಂತ ಯೋಗ್ಯವಾದಂಥ ವ್ಯಕ್ತಿ ಯೋಗೇಂದ್ರ ಯಾದವ್ ಅವರು. ಅವ್ರಿಗೆ ಅವಕಾಶ ಸಿಗಬೇಕಾಗಿತ್ತು ನಮ್ಮ ಈ ಒಂದು ವ್ಯವಸ್ಥೆಯಲ್ಲಿ. ಮೋಸ್ಟ್ಲಿ ಸಿಗಲಿಕ್ಕಿಲ್ಲ. ಒಂದಿಷ್ಟೇನೋ ನಮ್ಮಂಥ ಅಲ್ಲಿ ಜನ ಮಾತಾಡ್ತಾರೆ, ಹೇಳ್ತಾರೆ. ಅದು ಎಷ್ಟು ಜನ ಕೇಳ್ತಾರೆ, ಎಷ್ಟು ಜನ ನೋಡ್ತಾರೆ. ಹೀಗಾಗಿ ಯೋಗೇಂದ್ರ ಯಾದವ್ ಇತಿಹಾಸ ಪುಟಗಳು ಜಾರ್ತಾ ಹೋಗ್ತಾ ಇದ್ದಾರೆ. ಇಂಥ ಪ್ರಶಸ್ತಿಗೆ ಮಾತ್ರ ಸೀಮಿತ ಆಗ್ತಾ ಇದ್ದಾರೆ. ಜನನಾಯಕರಾಗುವುದು ಎಂದು ಅಂದಾಗ ಖರ್ಚು ಮಾಡಲಿಕ್ಕೆ ಹಿಂದಿಲ್ಲ ಅನ್ನುವಂಥ ನೆನಪಿಡ್ಬೇಕು. ಇವತ್ತು ಗಾಂಧೀಜಿಯವರು ಜನನಾಯಕರಾಗಿದ್ದು ಯಾರಿಂದ ಅಂದ್ರೆ ಬಜಾಜ್ ಅಂತ, ಕೆಲವೊಂದು ಕಾರ್ಪೊರೇಟರ್ ಅಂತ, ಆವತ್ತಿನ ಕಾರ್ಪೊರೇಟರ್ ಅಂತ, ಟಾಟಾ ಅಂತ ಅವರ ಒಂದು ಫಂಡ್ನಿಂದ ನಮಗೆ ಕಂಡು ಬಂದ್ರು ವಿನ ಇಲ್ಲಾದರೂ ಇಲ್ಲ. ಇದೇ ಕಾರಣ ನಮ್ಮ ಬಸವಣ್ಣವರು ನಮ್ಮ ಜೊತೆ ಇವತ್ತು ಕಾಣಿಸ್ಕೊಂಡಿದ್ದಾರೆ, ಕಾಣ್ತಾರ ಇದ್ದಾರೆ. ಕಾರಣ ಆವತ್ತಿನ ಬಿಜ್ಜಳ್ಳ ಅರಸ. ಬಿಜ್ಜಳ್ಳಿ ಇವ್ರು ಲೈಕ್ ಮಾಡಿದ್ ಬಿಟ್ಟು ಆ ಮಾತು ಬೇರೆ. ಇವರು ಮುಖ್ಯಮಂತ್ರಿ ಸ್ಥಾನ ಕೊಟ್ಟಾಗ ಫಂಡಿಂಗ್ ಸಾಕಷ್ಟು ಆಯಿತು. ಆವತ್ತು ಇಡೀ ದೇಶದ ತುಂಬ ತಮ್ಮ ವಚನಗಳ ಮೂಲಕ ಹಬ್ಬಿದ್ರು ಅವರು ಬಸವಣ್ಣವರು. ಇವತ್ತಿಗೂ ಆಶ್ಚರ್ಯ ಅನಿಸ್ತದ. ಕಾಶ್ಮೀರದಿಂದ ಮೊಳಿಗೆ ಮಾರಾಯ ಮತ್ತು ಅವ್ರು ಸತಿ ಬರ್ತಾರೆ ಇಲ್ಲಿ ಕರ್ನಾಟಕ. ಯಾವ ರೀತಿ ಪ್ರಚಾರ ಮಾಡಿರ್ಬೇಕು ಅಲ್ಲಿ ತನಕ ಹೋಗೋದು. ಇವತ್ತು ನಾವು ಮಾಧ್ಯಮದಲ್ಲಿ ಇಂಥ ಡಿಜಿಟಲ್ ಮೀಡಿಯಾದಲ್ಲಿ ಹೋಗಿ ಮುಟ್ತಾ ಇಲ್ಲ. ಬಸವಣ್ಣವ್ರು ಹೋಗಿ ಮುಟ್ಟಿದ್ರೆ ನಾನು ಹೇಳೋ ಉದ್ದೇಶ ಅಷ್ಟೇ ಇಲ್ಲ. ಪ್ರಾಮಾಣಿಕತೆ ಅದ, ಅದ್ರ ಹಿಂದೆ ಆರ್ಥಿಕ ಬಲನೂ ಬೇಕಾಗ್ತದೆ. ಎಲ್ಲ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇತಿಹಾಸದಿಂದ ತಿಳ್ಕೊಳ್ಳುವಂಥ ವಿಷಯ. ಇವತ್ತು ಮಹಾತ್ಮ ಗಾಂಧಿಯವ್ರು ನಮಗೆ ಸಿಕ್ಕಿದ್ರೆ ಆವತ್ತಿನ ಭಾರತದ ಈ ಕಾರ್ಪೊರೇಟಿಂದ ಜೊತೆಗೆ ಅವ್ರು ಸ್ವತಃ ಅವರ ವ್ಯಕ್ತಿತ್ವದಿಂದ ಹಂಗೆ ಇವತ್ತು ಈ ಯೋಗೇಂದ್ರ ಯಾದವ್ ಅವರಿಂದ ಅಂಥ ಮಹಾನ್ ಯಾರು ಫಂಡಿಂಗ್ ಮಾಡುವಂಥವ್ರಿಗಿಲ್ಲ. ಇವತ್ತು ಪಾಪ ನಮ್ಮ ಜೊತೆಗೆ ಅವ್ರು ನಶಿಸ್ತಾ ಹೊಂಟಿದ್ದಾರೆ. ಅದೇನೂ ಇರಲಿ, ಇವತ್ತು ಅವ್ರ ಬಗ್ಗೆ ಅಷ್ಟು ಮಾತಾಡಬೇಕು ಹೆಸರು ನಿಮ್ಮ ಲೈಕ್ ಆಗದೇ ಆಗಿರ್ಬೋದು. ಡಾಕ್ಟರ್ ಮನೋಹರ್ ಲೋಹಿಯಾರ ವಿಚಾರಗಳನ್ನು ತಮ್ಮನ್ನು ಅಳವಡಿಸ್ಕೊಂಡು ಬದುಕಿದವರು, ಬಾಳೋದಕ್ಕೆ ಪ್ರಯತ್ನ ಮಾಡಿದವರು ಇವತ್ತು ಬಾಳ್ತಾ ಇದ್ದಾರೆ. ಇಂಥ ನಾಯಕ ನಮಗೆ ಬೇಕು. ಆದರೆ ನೀವು ಆರಿಸ್ಬೇಕಲ್ಲ ಮತದಾರರು ಅಂತ ಹೇಳ್ತಾ ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸಿದ್ದಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.